Namaste friends, welcome back to my channel Lifestyle with Supriya. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗಿರೋ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಸೊ ಈ ಮೇಕಪ್ ಲುಕ್ ಏನಾದ್ರು ನಿಮ್ಗೆ ಕ್ರಿಯೇಟ್ ಮಾಡಿಕೊಂಡ್ರೆ ತುಂಬಾ ಕಾಂಪ್ಲಿಮೆಂಟ್ ಸಿಗುತ್ತೆ ಆ್ಯಂಡ್ ನೀವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಸೊ ಇದು ಸ್ವಲ್ಪ ಏನಿದೆ ತುಂಬ ಗ್ರ್ಯಾಂಡಾಗಿ ಯಾರು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಿರೋ ಈ ಮೇಕಪ್ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಆ್ಯಂಡ್ ಎಲ್ಲ ತರಹ ಟ್ರೆಡಿಷ್ನಲ್ ಡ್ರೆಸ್ಗಳಿಗೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಏನಕ್ಕೆ ನಾವು ಜ್ಯುವೆಲ್ಸ್ ಎಲ್ಲ ಹಾಕೊಂಡಾಗ ಈ ಥರ ಐ ಮೇಕಪ್ ಲುಕ್ ಏನಿದೆ ಅದು ಸ್ವಲ್ಪ ಬೋಲ್ಡ್ ಆಗಿದ್ದಾಗ ಇನ್ನೂ ತುಂಬಾ ಕಾಂಪ್ಲಿಮೆಂಟ್ ಸಿಗುತ್ತೆ ನಮಗೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇನ್ನು ತಡ ಮಾಡೋದು ಬೇಡ ಅಲ್ಲ, ಶುರು ಮಾಡೋಣ. ಹೇಗೆ ಈ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡೋದು ಅಂತ ಹೋಗಿ ನೋಡ್ಕೊಂಡು ಬನ್ನಿ. ಫಸ್ಟ್ ಇಲ್ಲಿ ನಾನು ಫೇಸ್ ವಾಶ್ ಮಾಡಿದ್ದೀನಿ. ಫೇಸ್ ವಾಶ್ ಮಾಡಾದ್ಮೇಲೆ ಇಲ್ಲಿ ಮೆಬೆಲಿಂದು ಏಜ್ ರಿವೈಂಡ್ ಕನ್ಸಿಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಶೇಡ್ ನೇಮ್ ಸ್ಯಾಂಡ್ ಅಂತ ಹೇಳಿ. ಸೊ ಇದು ಸ್ವಲ್ಪ ಲೈಟ್ ಆಗುತ್ತೆ ಬಟ್ ಸ್ಟಿಲ್ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ತುಂಬಾ ಬ್ಲೆಂಡೆಬಲ್. ಇದು ನಾನು ಬರೀ ಐಲಿಡ್ಗೆ ಮಾತ್ರ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಸ್ವಲ್ಪ ಜಾಸ್ತಿನೇ ಕನ್ಸಿಲರ್ನ ಅಪ್ಲೈ ಮಾಡ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಬ್ರೈಟ್ ಆಗಿರೋ ಅಂಥ ಐ ಶ್ಯಾಡೋ ಕಲರ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವತ್ತಿನ ಐ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಇಲ್ಲಿ ನಾನು ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ನಾನು ಇದನ್ನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಕನ್ಸಿಲರ್ನ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ಅಂತ ಹೇಳಿ. ಸೊ ಈ ಕನ್ಸಿಲರ್ ಅಂತೂ ನನ್ನ ಕಡೆಯಿಂದ ನಾನು ರೆಕಮೆಂಡ್ ಮಾಡ್ತೀನಿ, ನೀವು ನೋಡಿ ಟ್ರೈ ಮಾಡ್ಬೋದು. ಆಲ್ಮೋಸ್ಟ್ ಇದು ಆಫರಲ್ಲಿ ಡಿಸ್ಕೌಂಟಲ್ಲಿ ಸಿಗುತ್ತೆ ನಿಮಗೆ ಆನ್ಲೈನ್ ಅಲ್ಲಿ ನೈಕಾದಲ್ಲಿ ಇಲ್ಲ ಅಮೆಝಾನಲ್ಲಿ. ಸೊ ಶೇಡ್ನ ನೀವು ಕರೆಕ್ಟಾಗಿ ಚೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬಟ್ ನನಗೆ ಇಲ್ಲಿ ಸ್ವಲ್ಪ ಲೈಟ್ ಆಗಿದೆ ಬಟ್ ಸ್ಟಿಲ್ ವರ್ಕ್ ಆಗುತ್ತೆ. ಏನಕ್ಕೆ ಐ ಶ್ಯಾಡೋ ಅಪ್ಲೈ ಮಾಡ್ಕೋಬೇಕಾರೆಲ್ಲ ಸ್ವಲ್ಪ ಲೈಟ್ ಕಲರ್ ಕನ್ಸಿಲರ್ನ ಯೂಸ್ ಮಾಡಿದಾಗ ಇನ್ನೂ ಅದು ಬ್ರೈಟಾಗಿ ಕಾಣಿಸುತ್ತೆ. ಐ ಶ್ಯಾಡೋ ನಾವು ಏನು ಅಪ್ಲೈ ಮಾಡ್ತೀವಿ ಅದು ಸ್ವಲ್ಪ ಇಲ್ಲಿ ಡ್ಯಾಬ್ ಮಾಡಿಕೊಂಡು ನಾವಿಲ್ಲಿ ಕನ್ಸಿಲರ್ನ ಸೆಟ್ ಮಾಡಬೇಕಾಗತ್ತೆ ನೀಟಾಗೆ. ನೆಕ್ಸ್ಟ್ ಇಲ್ಲಿ ನಾನು ಕಾಂಪ್ಯಾಕ್ಟ್ ಪೌಡರಿಂದ, ಇದು ಮೆಬ್ಲಿನ್ ಫಿಟ್ ಮೀ ಕಾಂಪ್ಯಾಕ್ಟ್ ಪೌಡರ್, ಇದರಿಂದ ನಾನು ಸೆಟ್ ಮಾಡ್ಕೊತಾ ಇದ್ದೀನಿ. ಕನ್ಸಿಲರ್ ಏನು ಅಪ್ಲೈ ಮಾಡಿದೆ ಅದನ್ನು ಸೆಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಾಂತಂದರೆ ಏನಾಗುತ್ತೆ, ಐ ಶ್ಯಾಡೋ ಅಷ್ಟು ನೀಟಾಗಿ ಕೂರೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಕನ್ಸಿಲರ್ನ ಸೆಟ್ ಮಾಡೋದಕ್ಕೆ ಲೂಸ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಐ ಶ್ಯಾಡೋ ಪ್ಯಾಲೆಟಲ್ಲಿ ಲೈಟ್ ಬ್ರೌನ್ನ ತೊಗೊತಾ ಇದ್ದೀನಿ. ಸೊ ನಿಮ್ಮ ಐ ಶ್ಯಾಡೋ ಪ್ಯಾಲೆಟಲ್ಲಿ ತುಂಬಾ ಲೈಟ್ ಕಲರ್ ಬ್ರೌನ್ ಯಾವುದಿರುತ್ತೋ ಆ ಬ್ರೌನ್ನ ಯೂಸ್ ಮಾಡಬೇಕಾಗತ್ತೆ. ಇದು ಒಂದು ಫ್ಲಫಿ ಬ್ರಷ್ ಸಹಾಯದಿಂದ ಏನು ಮಾಡ್ತಾ ಇದ್ದೀನಿ, ಇಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಕ್ರೀಸ್ ಲೈನಲ್ಲಿ ಏನಿದೆ, ಕ್ರೀಸ್ ಲೈನಲ್ಲಿ ನೀವು ಬ್ಲೆಂಡ್ ಮಾಡ್ಕೊಬೇಕು ನೀಟಾಗಿ. ಇದನ್ನು ಬ್ಲೆಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವೇನೋ ಬ್ರೈಟ್ ಕಲರ್ ಏನಾರು ಅಪ್ಲೈ ಮಾಡಿದಾಗ ನಾವು ಜಸ್ಟ್ ಮೇಲ್ಗಡೆ ಏನಿರುತ್ತೆ ನೀಟಾಗಿ ಫ್ರೇಮ್ ಸಿಗೋದಿಲ್ಲ ಅದಕ್ಕೆ. ಸೊ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ, ಬ್ರೌನ್ ಕಲರು ಅದನ್ನು ನೀಟಾಗಿ ಅಪ್ಲೈ ಮಾಡೋದ್ರಿಂದ ನಮಗೆ ಐ ಮೇಕಪ್ ಲುಕ್ ತುಂಬಾ ಚೆನ್ನಾಗಿ ಬರೋದಕ್ಕೆ ಸಹಾಯ ಆಗುತ್ತೆ. ಸೊ ಎರಡು ಕಡೆ ನಾನು ಮಾಡ್ಕೊತಾ ಇದ್ದೀನಿ. ಇದೇನಿದೆ ಫಸ್ಟ್ ಸ್ಟೆಪ್ಸ್ ಏನಿರುತ್ತೆ, ನಾವು ಕ್ರೀಸ್ ಲೈನ್ಗೆ ಅಪ್ಲೈ ಮಾಡೋವಂಥ ಐ ಶ್ಯಾಡೋ ಎಲ್ಲ ಎರಡೂ ಕಡೆನೂ ಸ್ವಲ್ಪ ಸಮ ಥರ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಬೇಕಾಗತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಎಲ್ಲ ಏನಾಗುತ್ತೆ, ನೀವು ಒಂದು ಐ ಫಿನಿಶ್ ಮಾಡಾದ್ಮೇಲೆ ಇನ್ನೊಂದು ಕಡೆ ಕಣ್ಣಿಗೆ ನೀವು ಹೋಗಿ ಮಾಡ್ಕೊಬೋದು. ಬಟ್ ಇದು ಸ್ಟೆಪ್ ಏನಿರುತ್ತೆ, ಫಸ್ಟು 2 ಸ್ಟೆಪ್ಸ್ ಏನಿರುತ್ತೆ, ನಾವು ಕ್ರೀಸ್ ಲೈನ್ ಎಲ್ಲ ಅಪ್ಲೈ ಮಾಡೋದು ಎರಡಕ್ಕೂ ನೀವು ನೋಡ್ಕೊಬೇಕು ಸಮವಾಗಿ ಎರಡು ಕಡೆನೂ ಸೇಮ್ ಅಷ್ಟೇ ಕಲರ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ನೀವು ಬ್ಲೆಂಡ್ ಮಾಡ್ಕೊಬೇಕಾಗತ್ತೆ. ಸ್ವಲ್ಪನೇ ತೊಗೊಂಡು ಬ್ಲೆಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಐ ಮೇಕಪ್ಗೆ ಏನಿದೆ ಅದಕ್ಕೆ ಸ್ವಲ್ಪ ಟೈಮ್ ಇಡುತ್ತೆ, ಬಟ್ ನೀವು ತುಂಬ ಟೈಮ್ ಕೊಟ್ಟಷ್ಟು ಅದು ತುಂಬಾ ಚೆನ್ನಾಗೇ ಬರುತ್ತೆ. ಆ್ಯಂಡ್ ನಿಮಗೆ ತುಂಬ ಲಾಂಗ್ ಲಾಸ್ಟಿಂಗ್ ಆಗೂ ಇರುತ್ತೆ. ನೀವು ಮೇಕಪ್ ರಿಮೂವ್ ಮಾಡೋವರೆಗೂ ಅದೇ ಥರ ಇರುತ್ತೆ, ಆಚೆ ಈಚೆ ಏನಾಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ನಾನು ಡಾರ್ಕ್ ಬ್ರೌನ್ ಕಲರ್ನ ತೊಗೊತಾ ಇದ್ದೀನಿ. ನೀವು ನೋಡ್ಬೋದು ಸ್ವಲ್ಪನೇ ನಾನು ಪಿಕ್ ಮಾಡಿದ್ದು, ತುಂಬ ಜಾಸ್ತಿ ಬೇಡ. ಸೊ ಇಲ್ಲ ನಿಮ್ಮ ಹತ್ರ ಇನ್ ಕೇಸ್ ಡಾರ್ಕ್ ಬ್ರೌನ್ ಇಲ್ಲ ಅಂತ ಅಂದರೆ ನೀವು ಲೈಟ್ ಬ್ರೌನ್ನೇ ಸ್ವಲ್ಪ ನೀವು ಬಿಲ್ಡ್ ಮಾಡ್ತಾ ಹೋಗ್ಬೋದು. ನಿಮ್ಮ ಹತ್ರ ಡಾರ್ಕ್ ಬ್ರೌನ್ ಇದೆ, ಲೈಟ್ ಬ್ರೌನ್ ಇಲ್ಲ ಅಂತ ಅಂದರೆ ಅದನ್ನೇ ಸ್ವಲ್ಪ ನೀವು ತೊಗೊಂಡು ಮಾಡ್ಕೊಬೋದು. ನಿಮ್ಮ ಕೈಲಿರುತ್ತೆ ಅದು ಮ್ಯಾನೇಜ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ. ಕಾಣಿಸೋದು ಇವಾಗ ನನ್ನ ಸ್ಯಾರಿಗೆ ಮ್ಯಾಚ್ ಆಗುವಂಥ ರೆಡ್ ಪಿಂಕಿಶ್ ಅಂಡರ್ ಟೋನ್ ಇದೆ, ರೆಡ್ ಕಲರು. ಸೊ ಇದು ನಾನು ಇನ್ನರ್ ವಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ಲ್ಯಾಟ್ ಬ್ರಷ್ನ ಯೂಸ್ ಮಾಡಬೇಕಿಲ್ಲಿ. ಫ್ಲ್ಯಾಟ್ ಐ ಶ್ಯಾಡೋ ಬ್ರಷಿಂದ ಅದನ್ನು ತೊಗೊಂಡು ಇನ್ನರ್ ವಿಯಿಂದ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ.
ಔಟರ್ ವಿಗೆ ನಾನು ರೆಡ್ ಕಲರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಕ್ರೀಸ್ ಲೈನಿಂದ ಮೇಲ್ಗಡೆ ಹೋಗಬಾರ್ದು ಅಷ್ಟೇ. ಔಟರ್ ವಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಔಟರ್ ವಿಯಿಂದ ಸ್ಟಾರ್ಟ್ ಮಾಡಿ ಇನ್ನು ಅರ್ಧ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಮಿಡಲ್ ಏನಿದೆ, ಐಲಿಡ್ ಮಿಡಲ್ ಏನಿದೆ ಅಲ್ಲಿಗೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಅಲ್ಲಿ ಬೇರೆ ಕಲರ್ ಅಪ್ಲೈ ಮಾಡಬೇಕು. ಅದಕ್ಕೋಸ್ಕರ ಔಟರ್ ವಿಗೆ ನೀಟಾಗಿ ನೀವು ಸ್ವಲ್ಪನೇ ಕಲರ್ನ ತೊಗೊಂಡು ಬ್ಲೆಂಡ್ ಮಾಡಿ, ಕೆಲವೊಂದು ಐ ಶ್ಯಾಡೋ ಏನಿರುತ್ತೆ ಅದು ಸ್ವಲ್ಪ ಪಿಗ್ಮೆಂಟೇಷನ್ ಏನು ಜಾಸ್ತಿ ಇರುತ್ತೆ, ಕೆಲವೊಂದಕ್ಕೆ ಅಷ್ಟೊಂದು ಇರೋದಿಲ್ಲ. ಆವಾಗ ಏನು ಮಾಡಬೇಕಾಗುತ್ತೆ, ಸ್ವಲ್ಪ ಬಿಲ್ಡ್ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲಿ ನಾನು ಅದೇ ಐ ಶ್ಯಾಡೋ ಪ್ಯಾಲೆಟಲ್ಲಿ ಗೋಲ್ಡನ್ ಕಲರ್ ಶಿಮ್ಮರ್ ಐ ಶ್ಯಾಡೋನ ನಾನು ಮಿಡಲಲ್ಲಿ ಏನಿದೆ ಮಿಡಲ್ ಐಲಿಡ್ಡಲ್ಲಿ ನಾನು ಏನು ಸ್ವಲ್ಪ ಜಾಗ ಇತ್ತು ಅಲ್ಲಿ ಮಾತ್ರ ನಾನು ಫಿಂಗರ್ನಲ್ಲೇ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕಂದರೆ ಬ್ರಷಲ್ಲಿ ಅಪ್ಲೈ ಮಾಡಿದ್ರೆ ಸ್ವಲ್ಪ ಫಾಲೋಔಟ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಬೆಸ್ಟ್ ಫಿಂಗರಲ್ಲಿ ನಾವು ಅಪ್ಲೈ ಮಾಡಿಕೊಂಡ್ರೆ ತುಂಬ ಬ್ಲೆಂಡ್ ಮಾಡೋದಕ್ಕೂ ಈಸಿ ಆಗುತ್ತೆ. ಸೊ ಫಿಂಗರ್ ಸಹಾಯದಿಂದ ನಾನು ಅದನ್ನು ಏನಿದೆ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ, ಗೋಲ್ಡನ್ ಕಲರ್ ಐ ಶ್ಯಾಡೋನ. ಸೊ ರೆಡ್ ಕಲರ್ ಐ ಶ್ಯಾಡೋ ಜಾಗದಲ್ಲಿ ನೀವು ಬೇರೆ ಯಾವ್ದಾದ್ರು ಕಲರ್ನ ಯೂಸ್ ಮಾಡ್ಬೋದು. ನಿಮ್ಮ ಔಟ್ಫಿಟ್ ಕಲರ್ ಏನಿದೆ ಅದ್ರ ಕಲರ್ನ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನಾನು ರೆಡ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ, ನನ್ನ ಸ್ಯಾರಿನಲ್ಲಿ ರೆಡ್ ಆ್ಯಂಡ್ ಪಿಂಕ್ ಎರಡು ಮಿಕ್ಸ್ ಆಗಿರೋದ್ರಿಂದ ಇಲ್ಲಿ ನಾನು ರೆಡ್ನ ಯೂಸ್ ಮಾಡಿದ್ದೀನಿ. ನೀವು ಬೇರೆ ಕಲರ್ನ ಯೂಸ್ ಮಾಡ್ಬೋದು. ಇವಾಗ ನಾನು ಸೇಮ್ ಫ್ಲ್ಯಾಟ್ ಬ್ರಷ್ನ ತೊಗೊಂಡು ನೀವು ನೋಡ್ಬೋದು ನಾನು ಯಾವ ಥರ ಬ್ಲೆಂಡ್ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಏನಕ್ಕಂದರೆ ನಾವು ಸಪ್ರೇಟಾಗಿ ಹಾಕಿರೋ ಥರ ಕಾಣಿಸ್ಬಾರ್ದು. ಸೊ ಅದಕ್ಕೋಸ್ಕರ ಈ ಥರ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಫ್ಲಫಿ ಬ್ರಷ್ ತೊಗೊಂಡು ನಾನು ಫಸ್ಟ್ ತೊಗೊಂಡಿದ್ನಲ್ಲ ನಾನು ಲೈಟ್ ಬ್ರೌನ್ ಕಲರ್ನ, ಆ ಲೈಟ್ ಬ್ರೌನ್ ಕಲರ್ನ ತೊಗೊತಾ ಇದ್ದೀನಿ. ಮತ್ತು ಕ್ರೀಸ್ ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ, ಏನಕ್ಕೆ ನಾವು ರೆಡ್ನ ಅಪ್ಲೈ ಮಾಡಿದ್ವಿ ಆ್ಯಂಡ್ ಗೋಲ್ಡನ್ ಐ ಶ್ಯಾಡೋನ ಅಪ್ಲೈ ಮಾಡ್ಕೊಂಡ್ವಿ. ಇದೆಲ್ಲ ಸಪ್ರೇಟ್ ಥರ ಕಾಣಿಸ್ಬಾರ್ದು. ಅಂದರೆ ಕ್ರೀಸ್ ಲೈನು ಒಂಥರ ಓಕೆ ತುಂಬ ಚೆನ್ನಾಗಿ ಕಾಣಿಸೋದಿಲ್ಲ ಅವಾಗ ನಿಮಗೆ. ಸೊ ಅದಕ್ಕೋಸ್ಕರ ಈ ಥರ ಬ್ಲೆಂಡಿಂಗ್ ಬ್ರಷಿಂದ ನೀವು ಇದನ್ನು ನೀಟಾಗಿ ಬ್ಲೆಂಡ್ ಮಾಡಬೇಕಾಗುತ್ತೆ. ಲೈಟಾಗೆ ನೀವು ನೋಡ್ಬೋದು ನಾನು ಎಷ್ಟು ಲೈಟಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳಿ. ತುಂಬ ಜಾಸ್ತಿ ಮಾಡ್ಕೋದ್ರೆ ಏನಾಗುತ್ತೆ, ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಮಿಕ್ಸ್ ಆಗಬಾರ್ದು. ಇದು ಐ ಶ್ಯಾಡೋಗಳೇನಿದೆ ಅದು ಮಿಕ್ಸ್ ಆಗಬಾರ್ದು ಅಷ್ಟೇ. ಸೊ ಟಾಡಾ, ಇವಾಗ ಎರಡು ಕಡೆ ನಾನು ಐ ಮೇಕಪ್ ಲುಕ್ ಕ್ರಿಯೇಟ್ ಮಾಡಿದ್ದಾಯಿತು. ಇನ್ನೂ ಮುಗ್ದಿಲ್ಲ ಏನಿದೆ ಐ ಮೇಕಪ್ ಏನಿದೆ ಅದು ಇನ್ನೂ ಮುಗ್ದಿಲ್ಲ. ಸೊ ಇವಾಗ ನಾನು ಇಲ್ಲಿ ಮೇಕಪ್ ರಿಮೂವರ್ನ ಯೂಸ್ ಮಾಡಿ ನಾನು ಏನಿದೆ ಸ್ವಲ್ಪ ಫಾಲೋಔಟ್ಸ್ ಏನಾರು ಆಗಿದ್ದರೆ ಅದನ್ನು ರಿಮೂವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಕಡಿಮೆ ಫಾಲೋಔಟ್ಸ್ ಆಗಿದೆ, ಏನಕ್ಕಂದರೆ ನಾನು ತುಂಬ ಹುಷಾರಾಗಿ ಮಾಡಿರೋದ್ರಿಂದ ಸ್ವಲ್ಪ ಫಾಲೋಔಟ್ಸ್ ಕಡಿಮೆ ಆಗಿದೆ. ಸೊ ಈ ಥರ ಏನಾದ್ರು ನೀವು ಗ್ರ್ಯಾಂಡಾಗಿ ಏನಾದರೂ ಐ ಮೇಕಪ್ ಲುಕ್ ಸ್ವಲ್ಪ ಬೋಲ್ಡಾಗಿ ಕ್ರಿಯೇಟ್ ಮಾಡಬೇಕಾದ್ರೆ, ಶಿಮ್ಮರ್ ಐ ಶ್ಯಾಡೋ ಎಲ್ಲ ಯೂಸ್ ಮಾಡಬೇಕಾದ್ರೆ ಫಸ್ಟು ಐ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಬೇಸ್ಗೆ ಹೋಗಿ, ಆವಾಗ ನಿಮಗೆ ಚೆನ್ನಾಗಿರುತ್ತೆ. ನನಗೆ ಫಾಲೋಔಟ್ಸ್ ಆದರೆ ಅದನ್ನು ಅವಾಯ್ಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದಂತೂ ಸ್ಕಿಪ್ ಮಾಡೋಕ್ಕೆ ಹೋಗಬಾರ್ದು. ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಾಯ್ಶ್ಚರೈಸರ್ನ ನಾನಿಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಟೋನರ್ ಇಲ್ಲಿ ನಾನು ಅಪ್ಲೈ ಮಾಡಿಲ್ಲ, ಏನಕ್ಕೆ ನಾನು ಮೇಕಪ್ ರಿಮೂವರ್ ಏನು ಮಾಡಿದೆ ಅದೇ ಟೋನರಾಗಿ ವರ್ಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ. ಇಲ್ಲಿ ನಾನು ಲ್ಯಾಕ್ಮಿ ಇದು ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನೀವು ಫುಲ್ಲು ಫೇಸ್ಗೂ ಅಪ್ಲೈ ಮಾಡ್ಕೊಬೋದು. ನಿಮ್ಮ ಸ್ಕಿನ್ ಏನಾದ್ರು ತುಂಬಾ ಡ್ರೈ ಇದ್ದರೆ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡ್ರು ಓಕೆ, ನೋ ಪ್ರಾಬ್ಲಮ್. ಬಟ್ ನಿಮ್ಗೇನಾದರೂ ಆಯಿಲಿ ಸ್ಕಿನ್ ಇಲ್ಲಾಂದರೆ ಕಾಂಬಿನೇಷನ್ ಸ್ಕಿನ್ ಇರೋರು ಟಿ ಝೋನ್ ಹತ್ರ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸ್ಪೆಷಲಿ ಎಲ್ಲಿ ಓಪನ್ ಪೋರ್ಸ್ ಇದೆ, ಇದು ಪೋರ್ಸ್ನ ಮಿನಿಮೈಸ್ ಮಾಡೋದಕ್ಕೋಸ್ಕರ ಇಲ್ಲಿ ಪ್ರೈಮರ್ನ ಯೂಸ್ ಮಾಡ್ತಾ ಇರೋದು. ಮೇಯ್ನು ಚಿನ್ನ ಹತ್ರ, ಚೀಕ್ಸ್ ಹತ್ರ ಎಲ್ಲನೂ ಸ್ವಲ್ಪ ಓಪನ್ ಪೋರ್ಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಈವನ್ ಫೋರ್ಹೆಡ್ ಹತ್ರನೂ ಅಷ್ಟೇ ಓಪನ್ ಪೋರ್ಸ್ ಏನಿದೆ ಅದು ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಮಾತ್ರ ನಾನು ಮೇನ್ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಮಾತ್ರ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಈ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡೋದ್ರಿಂದ ನೀವೇನಾದ್ರು ಬೆಳಗ್ಗೆ ರೆಡಿ ಆದರೆ ನೀವು ಸಂಜೆವರೆಗೂ ನೈಟ್ವರೆಗೂ ಈ ಮೇಕಪ್ ಲುಕ್ಕು ಹಾಗೇ ಇರುತ್ತೆ, ಎಲ್ಲೂ ಆಚೆ ಈಚೆ ಹೋಗೋದಿಲ್ಲ, ಅಂದರೆ ಅಷ್ಟೊಂದು ಕೆಡೋದಿಲ್ಲ. ಸೊ ತುಂಬಾ ನಿಮಗೆ ಮಾರ್ನಿಂಗ್ ಯಾವ ಥರ ಮೇಕಪ್ ಹಾಕ್ಕೊಂಡಿರ್ತಾರೆ ಅದೇ ಥರ ಫ್ರೆಶ್ ಆಗಿರುತ್ತೆ ಈ ಥರ ಸ್ಟೆಪ್ಸ್ನೆಲ್ಲ ಫಾಲೋ ಮಾಡೋದ್ರಿಂದ ಬಿಫೋರ್ ಫೌಂಡೇಶನ್ ಅಪ್ಲೈ ಮಾಡೋ ಮುಂಚೆ.
ನೆಕ್ಸ್ಟ್ ಇಲ್ಲಿ ನಾನು ಮೆಬ್ಲಿನ್ದು ಸೂಪರ್ ಸ್ಟೇ ಫೌಂಡೇಶನ್ನ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ಇದು. ಇದರಲ್ಲೂ ಅಷ್ಟೇ ಯಾವುದೇ ಕನ್ಸಿಲರ್ ಆಗಲಿ ಯಾವುದೇ ಫೌಂಡೇಶನ್ ಆಗಲಿ ನೀವು ಶೇಡ್ನ ಚೂಸ್ ಮಾಡೋದ್ರಲ್ಲಿ ಇರುತ್ತೆ. ಅದು ಸ್ವಲ್ಪ ನೀವು ಸ್ಟೋರಲ್ಲಿ ಯಾವಾಗಲೂ ಅಷ್ಟೇ ನೀವು ಫಸ್ಟ್ ಟೈಮ್ ಏನಾದ್ರು ಫೌಂಡೇಶನ್ ಕನ್ಸಿಲರ್ನ ತೊಗೊತಾ ಇದ್ದೀರಾ ಅಂತ ಅಂದರೆ ಸ್ಟೋರ್ನಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿ ನೋಡಿ, ನಿಮ್ಗೆ ಅಪ್ಲೈ ಮಾಡಿ ನೋಡ್ಕೊಳ್ಳಿ ಯಾವ ಕಲರ್ ನಿಮಗೆ ಸೂಟ್ ಆಗುತ್ತೆ ಏನಂತ ಹೇಳಿ. ನ್ಯಾಚುರಲ್ ಸನ್ಲೈಟಲ್ಲಿ ಸ್ಟೋರಲ್ಲಿರುವಂಥ ಲೈಟಲ್ಲಿ ಆ್ಯಂಡ್ ನ್ಯಾಚುರಲ್ ಸನ್ಲೈಟಲ್ಲಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ನೀವು ಪಿಕ್ ಮಾಡ್ಕೊಳ್ಳಿ ಫೌಂಡೇಶನ್. ಅವಾಗ ತುಂಬ ಚೆನ್ನಾಗಿರುತ್ತೆ. ಇದಂತೂ ತುಂಬಾ ಚೆನ್ನಾಗಿದೆ ಮೆಬ್ಲಿನ್ದು ಸೂಪರ್ ಸ್ಟೇ. ತುಂಬಾ ನಿಮಗೆ ಬೆಳಗ್ಗೆ ಅಪ್ಲೈ ಮಾಡಿದ್ರೆ ಇವನ್ ಸಂಜೆವರೆಗೂ ನಿಮಗೆ ತುಂಬ ಫ್ರೆಶ್ ಲುಕ್ಕೇ ಕೊಡುತ್ತೆ. ಇದು ನಾನು ಎಲ್ಲ ಕಡೆ ಡಾಟ್ ಇಟ್ಕೊಂಡು ಸೇಮ್ ಬ್ಯೂಟಿ ಬ್ಲೆಂಡರ್ ನಾನು ಏನು ಯೂಸ್ ಮಾಡಿದೆ ಅದನ್ನು ಏನಾದ್ರು ವೆಟ್ ಮಾಡಿರಬೇಕು. ನೀಟಾಗಿ ವೆಟ್ ಮಾಡಿ ಅದನ್ನು ಏನಿದೆ ವಾಟರ್ ಎಲ್ಲ ಎಕ್ಸಸ್ ವಾಟರ್ ಏನಿರುತ್ತೆ ಅದನ್ನೆಲ್ಲ ಸ್ಕ್ವೀಸ್ ಔಟ್ ಮಾಡಿಬಿಟ್ಟು ಇವಾಗ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಬ್ಲೆಂಡ್ ಮಾಡೋದು ಅಷ್ಟೇ ತುಂಬಾ ಇಂಪಾರ್ಟೆಂಟ್. ಡ್ಯಾಬ್ ಮೋಷನಲ್ಲಿ ಬ್ಲೆಂಡ್ ಮಾಡಿ ಜಸ್ಟ್ ಸುಮ್ಮನೆ ಏನೋ ಎಳ್ದು ಬಿಡಬೇಡಿ. ಏನಂತ ಅಂದರೆ ಅವಾಗ ಏನಾಗುತ್ತೆ, ಡ್ರ್ಯಾಗ್ ಮಾಡಿದಾಗ ಏನಾಗುತ್ತೆ ಅದು ನಿಮಗೆ ಫುಲ್ ಕವರೇಜ್ ಸಿಗೋದಿಲ್ಲ. ಇವನ್ ಅದು ಫುಲ್ ಕವರೇಜ್ ಫೌಂಡೇಶನ್ ಆದ್ರೂ ನಿಮಗೆ ಫುಲ್ ಕವರೇಜ್ ಸಿಗೋದಿಲ್ಲ. ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಏನಿದೆ ಲಿಪ್ ಬಾಮ್ ಫಸ್ಟೇ ಅಪ್ಲೈ ಮಾಡಿದ್ದೆ ಅದನ್ನು ನಾನು ರಿಮೂವ್ ಮಾಡ್ಕೊತಾ ಇದ್ದೀನಿ. ಸೊ ಏನಕ್ಕೆ ತುಂಬಾ ಮಾಯ್ಶ್ಚರೈಸ್ಡ್ ಆಗಿದೆ ಆಲ್ರೆಡಿ. ಮತ್ತು ಸೇಮ್ ಅದೇ ಬ್ಯೂಟಿ ಬ್ಲೆಂಡರಿಂದ ನಾನು ಮತ್ತೆ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನಿಮ್ಗೇನೋ ತುಂಬಾ ಏನಾದ್ರು ಜಾಸ್ತಿ ಇದ್ದರೆ, ನಿಮಗೆ ಪಿಗ್ಮೆಂಟೇಷನ್ ಜಾಸ್ತಿ ಇದ್ದರೆ ನಿಮ್ಮ ಲಿಪ್ಸಲ್ಲಿ ನೀವು ಫೌಂಡೇಶನ್ ಅಲ್ಲೂ ಕೂಡ ನಿಮ್ಮ ಲಿಪ್ಸ್ಗೂ ಕೂಡ ಅಪ್ಲೈ ಮಾಡ್ಕೊಬೋದು. ಹೀಗೆ ನಾನು ಮೆಬ್ಲಿನ್ದೇ ಏಜ್ ಆ್ಯಂಡ್ ಕನ್ಸಿಲರ್ನ ತೊಗೊಂಡು ಸ್ವಲ್ಪ ನಾನು ಅಂಡರ್ ಐಸ್ ಹತ್ರ ನಾನು ಸ್ವಲ್ಪ ಇನ್ನೂ ಡಾರ್ಕ್ ಸರ್ಕಲ್ ಜಾಸ್ತಿ ಕಾಣಿಸ್ಬಾರ್ದು ಅಂತ ಹೇಳಿ ನಾನು ಮತ್ತೆ ಕನ್ಸಿಲರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಈವನ್ ಆ ಪ್ಲೇಸ್ ಏನಿದೆ ಸ್ವಲ್ಪ ಬ್ರೈಟಾಗೂ ಕೂಡ ಕಾಣಿಸುತ್ತೆ. ಸೊ ಅಗೇನ್ ಸೇಮ್ ಬ್ಯೂಟಿ ಬ್ಲೆಂಡರಿಂದ ನಾನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ನಾನು ಇಲ್ಲಿ ಪೌಡರ್ನ ತೊಗೊಂಡು ಸೆಟ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ. ಲೂಸ್ ಪೌಡರಿಂದನೂ ಸೆಟ್ ಮಾಡ್ಕೋಬೋದು, ಇಲ್ಲಾಂದರೆ ಸೆಟ್ಟಿಂಗ್ ಪೌಡರ್, ಇಲ್ಲಾಂದರೆ ನಾನು ಕಾಂಪ್ಯಾಕ್ಟ್ ಪೌಡರಿಂದ ನಾನು ಸೆಟ್ ಮಾಡ್ಕೊತಾ ಇದ್ದೀನಿ. ಸ್ಪೆಷಲಿ ಕನ್ಸಿಲರ್ ಎಲ್ಲ ಅಪ್ಲೈ ಮಾಡಿದ್ದೀನಿ ಅಲ್ಲಿ ಅಂಡರ್ ಐಸ್ ಹತ್ರ ಫಸ್ಟು ಮಾಡ್ಕೊಬೇಕಾಗತ್ತೆ. ಯಾಕಂದರೆ ಅಲ್ಲಿ ಇಲ್ಲಾಂದರೆ ಕ್ರೀಸ್ ಅಂದರೆ ಫೈನ್ ಲೈನ್ಸ್ ಅದೆಲ್ಲ ಜಾಸ್ತಿ ಕಾಣೋ ಥರ ಆಗಿಬಿಡತ್ತೆ. ನಾವು ಫೌಂಡೇಶನ್ ಆಮೇಲೆ ಕನ್ಸಿಲರ್ ಅಪ್ಲೈ ಮಾಡಾದ್ಮೇಲೆ ನಾವು ಕಾಂಪ್ಯಾಕ್ಟ್ ಪೌಡರಿಂದ ಸೆಟ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ನಾನಿಲ್ಲಿ ರೆಡ್ ಕಲರ್ ನಾನು ಏನು ಯೂಸ್ ಮಾಡಿದೆ ಐ ಶ್ಯಾಡೋನ ಅದನ್ನೇ ಸೇಮ್ ಫ್ಲ್ಯಾಟ್ ಬ್ರಷ್ ನಾನು ತೊಗೊಂಡು ಕೆಳಗಡೆನೂ ನಾನು ಹಾಕೊತಾ ಇದ್ದೀನಿ. ಏನಕ್ಕೆ ಅಲ್ಲಿ ಮಿಸ್ ಮಾಡಿದ್ರೆ ನಿಮಗೇನೋ ಒಂಥರ ಖಾಲಿ ಥರ ಕಾಣಿಸುತ್ತೆ, ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಕೆಳಗಡೆನೂ ಸೇಮ್ ನಾನು ಔಟರ್ ವಿ ಏನಿದೆ ಅಲ್ಲಿಂದ ಕನೆಕ್ಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಐಬ್ರೋನ ಮಾಡ್ಕೊತಾ ಇದ್ದೀನಿ. ಸೊ ಇದು ತುಂಬಾ ಜಾಸ್ತಿ ಡ್ರಾಮ್ಯಾಟಿಕ್ಕಾಗಿ ಮಾಡ್ಕೊತಲ್ಲ ಐಬ್ರೋಸ್ನೂ. ಎಲ್ಲೆಲ್ಲಿ ನನಗೆ ಫಿಲ್ ಮಾಡಬೇಕು ಅನಿಸುತ್ತೆ, ಸ್ವಲ್ಪ ಖಾಲಿದೆ ಅನಿಸುತ್ತೆ, ಜಸ್ಟ್ ಅಲ್ಲಿ ಮಾತ್ರ ನಾನು ಐಬ್ರೋಸ್ನ ಫಿಲ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಯಾಕಂದರೆ ಸ್ವಲ್ಪ ಆಲ್ರೆಡಿ ಐ ಮೇಕಪ್ ಏನಿದೆ ತುಂಬಾ ಬೋಲ್ಡ್ ಆಗಿದೆ ಆ್ಯಂಡ್ ನಾವು ಎಕ್ಸ್ಟ್ರಾ ಏನಾದ್ರು ಐಬ್ರೋಸ್ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲೆಲ್ಲಿ ನನಗೆ ಗ್ಯಾಪ್ ಇದೆ ಅಲ್ಲಿ ಮಾತ್ರ ನಾನು ಫಿಲ್ ಮಾಡ್ತಾಯಿದ್ದೀನಿ. ಜಸ್ಟ್ ಸ್ವಲ್ಪ ನ್ಯಾಚುರಲಾಗಿ ಥರನೂ ಇಲ್ಲ, ತುಂಬ ಓವರ್ ಥರನೂ ಇಲ್ಲ. ಸೊ ಮೀಡಿಯಮ್ ಥರ ಮಾಡ್ಕೊಳ್ಬೇಕಾಗುತ್ತೆ ಐಬ್ರೋಸ್ನ. ಈ ಥರ ನೀವೇನಾದ್ರೂ ಬೋಲ್ಡ್ ಐ ಮೇಕಪ್ ಲುಕ್ ಕ್ರಿಯೇಟ್ ಮಾಡ್ಕೊಂಡಾಗ ಸ್ಪೆಷಲಿ.
ನೆಕ್ಸ್ಟ್ ನಾನು ಕಾಜಲ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಕಾಜಲ್ ಇಲ್ದರೆ ಮೇಕಪ್ ಲುಕ್ಗೆ ಫಿನಿಶ್ ಆಗೋದಿಲ್ಲ, ಕಂಪ್ಲೀಟ್ ಆಗೋದಿಲ್ಲ, ಸ್ಪೆಷಲಿ ಟ್ರೆಡಿಷ್ನಲ್ ಡ್ರೆಸ್ಗಂತೂ. ಸೊ ಕಾಜಲ್ ಹಾಕೊಂಡ್ರೆ ತುಂಬಾ ಇನ್ನೊಂದು ಥರ ಗ್ರ್ಯಾಂಡ್ ಲುಕ್ ಬರುತ್ತೆ. ವೆಟ್ ಆ್ಯಂಡ್ ವೈಲ್ಡ್ದು ಬ್ಲಷ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ನಿಮಗೆ ಜಾಸ್ತಿ ಅಪ್ಲೈ ಮಾಡ್ಕೊಳ್ಳಿ ಸ್ವಲ್ಪ, ಏನಕ್ಕಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಏನಕ್ಕಂದರೆ ನಾವು ಫುಲ್ಲು ಫೇಸ್ಗೆ ಫೀಚರ್ಸ್ ಬರೋದಿಲ್ಲ ಆವಾಗ. ನೀವೇನು ಇದು ಫೌಂಡೇಶನ್ ಎಲ್ಲ ಅಪ್ಲೈ ಮಾಡ್ಕೊಂಡಾಗ ನಾವು ಫುಲ್ಲು ಒಂದೇ ಥರ ಇರುತ್ತೆ ಫೇಸು. ಇವಾಗ ನಾವು ಬ್ಲಷ್ನ ಮತ್ತು ಇವಾಗ ಐಲೈಟರ್ನ ಅಪ್ಲೈ ಮಾಡ್ತೇನೆ. ಇದೆಲ್ಲ ಅಪ್ಲೈ ಮಾಡೋದ್ರಿಂದ ನಮಗೆ ಫೇಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಫುಲ್ಲು ಪ್ಲೇನಾಗಿ ಕಾಣಿಸೋದಿಲ್ಲ. ಸೊ ಐಲೈಟ್ ಅಷ್ಟೇ ನಿಮಗೆ ಎಲ್ಲೆಲ್ಲಿ ಬೇಕಲ್ಲ ಅಪ್ಲೈ ಮಾಡ್ಕೊಬೋದು. ಸ್ಪೆಷಲಿ ನೀವು ನೋಸ್ ಏರಿಯಾದಲ್ಲಿ ಮತ್ತು ಫೋರ್ಹೆಡಲ್ಲಿ ಚಿನ್ನ ಹತ್ರನೂ ಅಪ್ಲೈ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಚೀಕ್ಸ್ ಹತ್ರನೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಐಲೈಟರ್. ಸ್ಪೆಷಲಿ ತುಂಬಾ ಜಾಸ್ತಿ ಬೇಕಾದ್ರೆ ನೀವು ಹಾಕೊಬೋದು ಐಲೈಟರ್ನ, ಎಲ್ಲ ತುಂಬಾ ಕಡಿಮೆ ಕೂಡ ಹಾಕೊಬೋದು, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ತುಂಬಾ ನ್ಯೂಡ್ ಕಲರ್, ಆದಷ್ಟು ನ್ಯೂಡ್ ಕಲರ್ ಲಿಪ್ಸ್ಟಿಕ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಏನಕ್ಕಂದರೆ ಬೋಲ್ಡ್ ಐ ಮೇಕಪ್ ಲುಕ್ ಕ್ರಿಯೇಟ್ ಮಾಡಿದಾಗ ನಾವು ಲಿಪ್ಸ್ ಏನಿದೆ ಅದನ್ನ ಸ್ವಲ್ಪ ನ್ಯೂಡ್ ಕಲರ್ ಇರೋವಂಥ ಲಿಪ್ಸ್ಟಿಕ್ನ ಯೂಸ್ ಮಾಡೋದ್ರಿಂದ ಅದು ತುಂಬ ಎನ್ಹಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಐ ಮೇಕಪ್ ಲುಕ್ಕು. ನಾವು ಎರಡೂ ಬೋಲ್ಡ್ ಹಾಕೊಳ್ಳೋದ್ರಿಂದ ಐ ಮೇಕಪ್ ಲುಕ್ ಆ್ಯಂಡ್ ಲಿಪ್ಸ್ಟಿಕ್ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಓವರ್ ಆಲ್ ಲುಕ್. ಕೆಲವೊಂದು ನಾನು ಮಸ್ಕಾರ ಆ್ಯಂಡ್ ಇನ್ನರ್ ಕಾರ್ನರಲ್ಲಿ ಹೈಲೈಟಿಂಗ್ ಮಾಡೋದೆಲ್ಲ ನಾನು ಕ್ಲಿಪ್ಸ್ ಮಿಸ್ ಆಗಿದೆ. ಸೊ ಅದನ್ನು ನಾನು ಏನು ಮಾಡೋದಕ್ಕಾಗೋದಿಲ್ಲ. ಸೊ ಇದು ನನ್ನ ಫೈನಲ್ ಲುಕ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸೊ ನೀವು ಲೈಕ್ ಕೊಟ್ಟಾಗ ನಾನು ಏನೇ ವಿಡಿಯೋಗೆ ಪರಿಶ್ರಮ ಹಾಕಿದ್ದೀನಿ ನನಗೂ ಖುಷಿ ಆಗುತ್ತೆ. ಓಕೆ, ಎಲ್ಲೋ ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೂ ಅನಿಸುತ್ತೆ. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಈ ಕನ್ನಡದ ಹುಡುಗಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮಗೆ. ಇದು ರಿಕ್ವೆಸ್ಟ್ ಅಂತಲೇ ಅನ್ಕೊಬೋದು. ಸೊ ನಾನು ನಿಮ್ಮೆಲ್ಲರೂ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾಪಿ ವರಮಹಾಲಕ್ಷ್ಮಿ.